ನಂಬರ್ 1 ಬಿಲಿಯನರ್, ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್. ಜೂನ್ 28, 1971 ದಕ್ಷಿಣ ಆಫ್ರಿಕಾದ ಪ್ರೆಟೋರಿಯಾದಲ್ಲಿ ಜನಸ್ಥಾನ. ಚಿಕ್ಕವನಿದ್ದಾಗಿನಿಂದ ಹೊಸ ಚಿಂತನೆ, ಹೊಸ ವಿಚಾರಗಳ ಬಗ್ಗೆ ಅವನ ತಂದೆ ತಾಯಿ ಜೊತೆ ಡಿಸ್ಕಸ್ ಮಾಡ್ತಿರ್ತಾನೆ. ಅವನ ಬಾಲ್ಯದಿಂದಲೇ ಅವನಿಗೆ ಪುಸ್ತಕಗಳು ಎಂದರೆ ತುಂಬ ಇಷ್ಟ. ಅವನು ವಿಜ್ಞಾನ, ಕವನ, ಕಾದಂಬರಿಗಳನ್ನು ಓದುವುದು, ಬರೆಯುವುದರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾನೆ. ಅವನ 12ನೇ ವಯಸ್ಸಿನಲ್ಲಿಯೇ ಒಂದು ಗೇಮಿಂಗ್ ಆ್ಯಪ್ನ ಸೃಷ್ಟಿಸಿ ಅದರಿಂದ $500 ಸಂಪಾದನೆ ಮಾಡ್ತಾನೆ. ಅವನ ಎಜುಕೇಷನ್ ಪೂರ್ತಿಯಾದ ನಂತರ ಅವನು ಅಮೇರಿಕಾಗೆ ಹೋಗ್ತಾನೆ. ಅಲ್ಲಿ 1995ರಲ್ಲಿ ಜಿಪ್2 ಮತ್ತು ಪೇಪಾಲ್ ಎಂಬ ಕಂಪನಿಯನ್ನು ಕಟ್ತಾನೆ. ಪೇಪಾಲ್ ಎಂಬ ಕಂಪನಿ eBay ಅಂತ ಒಂದು ದೊಡ್ಡ ಕಂಪನಿಯ ಜೊತೆ ಮರ್ಜ್ ಆಗ್ತದೆ. ಅದರಿಂದ ಎಲಾನ್ ಮಸ್ಕ್ಗೆ ತುಂಬ ಹಣ ಬರ್ತದೆ. ಹಣ ಜಾಸ್ತಿ ಆದರೆ ಜನ ರೆಸ್ಟ್ ಮಾಡ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ ದಿವಾಳಿ ಆಗುತ್ತಿದ್ದ ಟೆಸ್ಲಾ ಕಂಪ್ನಿ ಮೇಲೆ ಆ ಹಣವನ್ನು ಹೂಡಿಕೆ ಮಾಡ್ತಾನೆ. ಮುಂದೆ ಹೊಸ ತಂತ್ರಜ್ಞಾನದೊಂದಿಗೆ ಟೆಸ್ಲಾ ಕಾರು, ಪೆಟ್ರೋಲ್ ಬೇಡ, ಚಾರ್ಜಿಂಗ್ ಕಾರು, ಒಮ್ಮೆ ಚಾರ್ಜ್ ಆದರೆ 400ರಿಂದ 500 ಕಿಲೋಮೀಟರ್ ಚಲಿಸುವಂಥ ಸಾಮರ್ಥ್ಯವನ್ನು ಹೊಂದಿದಂಥ ಕಾರು, ಪೆಟ್ರೋಲ್ ಕಾರುಗಳ ಅಂತ್ಯ ಅಂತ ಜಗತ್ತಿಗೆ ಘೋಷಿಸಿದನು. ಟೆಸ್ಲಾ ಕಂಪ್ನಿ ಇವನಿಗೆ ದೊಡ್ಡ ಯಶಸ್ಸನ್ನು ತಂದುಕೊಡ್ತದೆ. ಇವನು ಮುಂದೆ 2002ರಲ್ಲಿ ಸ್ಪೇಸ್ಎಕ್ಸ್ ಎಂಬ ಕಂಪನಿಯನ್ನು ಸ್ಥಾಪನೆ ಮಾಡ್ತಾನೆ. ಇವನ ಗುರಿ ಮಂಗಳ ಗ್ರಹವಾಗಿರುತ್ತದೆ. ಅವನ ಮೊದಲ 3 ರಾಕೆಟ್ ಲಾಂಚರ್ಗಳು ಫೇಲ್ ಆಗ್ತವೆ. ಅವನ 4ನೇ ಪ್ರಯತ್ನದಲ್ಲಿ ಅವನಿಗೆ ಯಶಸ್ಸು ಲಭಿಸ್ತದೆ. ಇದು ನಾಸಾಗೂ ಕೂಡ ಶಾಕ್ ನೀಡುತ್ತೆ. ನಂತರ ಅವನು ಟ್ವಿಟರ್ನ ಖರೀದಿಸ್ತಾನೆ. ಇದೇ ರೀತಿ ಅವನು ಜಗತ್ತಿನ ನಂಬರ್ 1 ಶ್ರೀಮಂತನಾಗಿದ್ದಾನೆ. ಎಲಾನ್ ಮಸ್ಕ್ ಒಬ್ಬ ವ್ಯಕ್ತಿಯಲ್ಲ, ಒಂದು ಆಲೋಚನೆ. ಕನಸು ಕಂಡ್ರೆ ಸಾಕಾಗಲ್ಲ, ಅದಕ್ಕೆ ಹಾರಾಡಬೇಕು.